Hello, good morning friends. Welcome back to RJ Vlogs Kannada. ಇವತ್ತು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮದೊಂದು ಸ್ವಲ್ಪ ಇಲ್ಲಿ ಒಂದು ಆಯುರ್ವೇದಿಕ್ ಹಾಸ್ಪಿಟ್ಲ್ ಆಗಿ ರೋಡ್ ಸರಿ ಇಲ್ಲ ಅಂಥೇಳಿ. ಹಾಗಾಗಿ ನಾನು ಏನು ರೆಗ್ಯುಲರಾಗಿ ಮನೆಗೆ ಗಾಡಿ ತೊಗೊಂಡೋಗ್ತಾಯಿದ್ದೆ. ಅದನ್ನು ತೊಗೊಂಡೋಗೋಕ್ಕಾಗದೆ ಅಲ್ಲಿ ಫಾರೆಸ್ಟ್ರ್ ಕ್ವಾರ್ಟರ್ಸ್, ರೋಡ್ ಸೈಡ್ ಫಾರೆಸ್ಟ್ರ್ ಕ್ವಾರ್ಟರ್ಸಲ್ಲಿ ನಿಂತಿದ್ದೆ, ಮೇನ್ ರೋಡ್ ಹತ್ರ ನಿಲ್ಲಿಸಿದ್ದೆ. ಈಗ ನಾವೇನು ಮಾಡಿದ್ದೀವಿ ಅಂದರೆ, ನಾನೇನಾದರೂ ಈ ಕಡೆ ಆ ಕಡೆ ಓಡಾಡೋದಾದರೆ ಇಲ್ಲೊಂದು ಶಾರ್ಟ್ಕಟ್ ರೋಡ್ ಇದೆ ನಮಗೆ. ಅಂದರೆ ನಾವು ಶಾರ್ಟ್ಕಟ್ ಓಡಾಡಿ ಒಂದು ಶಾರ್ಟ್ಕಟ್ ರೋಡ್ ಮಾಡ್ಕೊಂಡಿದ್ದೀವಿ. ಆ ರೋಡಲ್ಲೇ ನಾವು ಓಡಾಡ್ತಾ ಇರುವಂಥದ್ದು. ಅಲ್ಲೊಂದು ರೋಡ್ ಸರಿ ಇಲ್ಲ, ರೋಡಿದ ಅವಸ್ಥೆ ಹಾಳಾಗಿದೆ. ಗೇರ್ ಗಾಡಿಗಳು ಹೇಗೂ ಹೋಗುತ್ತೆ, ಆದರೆ ಸ್ಕೂಟಿ ತಗೊಂಡು ಹೋಗೋದೇ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ನಾವು ರೆಗ್ಯುಲರಾಗಿ ನಡೆಯೋ ದಾರಿನ ಸ್ವಲ್ಪ ಅಗಲ ಮಾಡಿ ಮನೆ ತನಕ ಗಾಡಿ ಹೋಗೋ ಥರ ಮಾಡ್ತಾಯಿದ್ವಿ. ಇನ್ನೂ ಪೂರ್ತಿ ಕಂಪ್ಲೀಟ್ ಆಗಿಲ್ಲ ರೋಡು. ಈ ರೀತಿ ಮಾಡೋದ್ರಿಂದ, ಈ ರೀತಿ ಈಗ ನಾನು ಮಾಡಿದ್ರಿಂದ, ಈಗಾಗಲೇ ಗಾಡಿನ ನನ್ನ ಮನೆ ಹತ್ರ ಅಲ್ಲಿ ಬೇಲಿ ಸೈಡಲ್ಲಿ ಬೇಲಿ ಹತ್ರ ನಿಲ್ಲಿಸಿದ್ದೀನಿ ಪ್ಲಾಂಟೇಷನಲ್ಲೇ. ಈ ರೀತಿ ಮಾಡಿದ್ರಿಂದ ನನಗೇನಾಗಿದೆ ಅಂದರೆ, ನನಗೆ ಟೈಮ್ ಸೇವ್ ಆಗುತ್ತೆ, ಪೆಟ್ರೋಲ್ ಸೇವ್ ಆಗುತ್ತೆ. ಯಾಕಂದರೆ ಆ ರೀತಿ ನಾನೀಗ ತೋರಿಸಿದ ರೋಡಲ್ಲಿ ಹಾಗೆ ಒಂದು ರೌಂಡು ಆ ರೀತಿ ಅಲ್ಲಿ ಹೋಗೋದ್ರಿಂದ ನನಗೆ 1 ಕಿಲೋಮೀಟ್ರ್ ಜಾಸ್ತಿ ಆಗ್ತಾಯಿತ್ತು ಇಲ್ಲಿಗಿಂತ. ಈಗ ನಾನೇನು ಶಾರ್ಟ್ಕಟ್ ರೋಡ್ ಮಾಡ್ತಾಯಿದ್ದೀನಿ, ಅಲ್ಲಿಗಿಂತ 1 ಕಿಲೋಮೀಟ್ರ್ ಜಾಸ್ತಿ ಆಗ್ತಾಯಿತ್ತು. ಪೆಟ್ರೋಲ್ ಕೂಡ ಹೋಗ್ತಾಯಿತ್ತು, ಸುಮ್ಮನೆ ರೋಡ್ ಬೇರೆ ಸರಿ ಇಲ್ಲಲ್ಲ, ಸುಮ್ಮನೆ ಪೆಟ್ರೋಲ್ ಹೋಗ್ತಾಯಿತ್ತು. ಇಲ್ಲೀಗ ನನಗೆ ಪೆಟ್ರೋಲ್ ಸೇವ್ ಆಗುತ್ತೆ, ಪ್ಲಸ್ ಟೈಮ್ ಉಳಿತದೆ. ಇನ್ನೂ ಅದು ಕಂಪ್ಲೀಟ್ ಮಾಡಿಲ್ಲ ನಾನು ರೋಡು, ಈಗ ಆಗ್ತಾಯಿದೆ, ತೋರಿಸ್ತೀನಿ ನೋಡಿ. ಇದು ನಾರ್ಮಲ್ ನಡೆಯುವಂಥ ದಾರಿನೇ. ಸೊ ಈ ದಾರಿಯಲ್ಲಿ ನಾವೇನು ಮಾಡಿದ್ವಿ, ಇಲ್ಲಿ ಹೀಗೆ ಹೋಗೋದು ನಡೆಯೋದಾದರೆ ನಾರ್ಮಲ್ ಕಾಲ್ನಡಿಗೆ ದಾರಿ. ನಾನೇನು ಮಾಡಿದ್ದೀನಿ, ಇಲ್ಲಿ ಒಂದು ರೋಡ್ ಮಾಡಿದ್ದೀನಿ. ಈಗ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಕೆಲಸ ಇದೆ. ಸ್ವಲ್ಪ ಕೆತ್ತಿ ಎಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿಂದ ಹೀಗೆ ಹೋಗೋದು. ಇಲ್ಲೊಂದಷ್ಟು ಮರದ್ದು ಬೇರೆ ಎಲ್ಲ ಇದೆ, ಕುತ್ತಿ ಎಲ್ಲ ಇದೆ, ಅದೆಲ್ಲ ತೆಗಿಬೇಕು. ಈ ಒಂದು ಕೊಂಬು ಮರನ ಸ್ವಲ್ಪ ತಿರುಗಿಸಿದ್ರೆ ಹೀಗೆ ಬಂದು ಇಲ್ಲೊಂದು ಸ್ವಲ್ಪ ಕೆಲಸ ಇದೆ, ಬೇರೆ ಇದೆಲ್ಲ ತೆಗಿಲಿಕ್ಕಿದ್ದು ಕುತ್ತಿ ಎಲ್ಲ. ಆ ಕೆಲಸ ಆದರೆ ಸೀದಾ ಹೀಗೆ ಇಲ್ಲೇನೀಗ ಇಲ್ಲಿ ದಾರಿ ಇದೆಯಲ್ಲ, ಹೀಗೆ ಒಳಗೆ ತಗೊಂಡು ಹೋಗೋಣ ಅಂತ ಇದ್ವಿ. ಇಲ್ಲೊಂದು ಸ್ವಲ್ಪ ಕ್ಲೀನಿಂಗ್, ಸ್ವಲ್ಪ ಕೆಲಸ ಅಂತೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೆ ಈಗ ತಗೊಂಡೋದ್ರೆ ಸೀದಾ ಸ್ಟ್ರೈಟ್ ಹೋಗುತ್ತೆ. ಈ ಥರ ಬೆಂಡ್ ತಗೊಂಡು ಹೋಗ್ಬೇಕಂತ ಇಲ್ಲ, ಬೇರ್ಗಳೆಲ್ಲ ಇದ್ದಾವೆ. ಸೊ ಹಾಗಾಗಿ ಹೀಗೆ ತಗೊಂಡೋದ್ರೆ ಇಲ್ಲಿ ಸ್ಟ್ರೈಟಾಗಿ ದಾರಿ ಹೋಗುತ್ತೆ ಅನ್ನುವಂಥ ಪ್ಲ್ಯಾನ್ ಇದೆ. ನೋಡ್ಬೇಕು, ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಈಗ ನಾನು ಕಾಲ್ದಾರಿಯಲ್ಲೇ ನಾನೀಗ ಗಾಡಿನ ತೊಗೊಂಬರ್ತಾಯಿದ್ದೀನಿ. ನೋಡಲ್ಲಿ ಇದೇ ದಾರಿಯಲ್ಲಿ ನಾನೀಗ ನಡ್ಕೊಂಬರ್ತಾಯಿದ್ದೀನಿ. ಇದೇ ದಾರಿಯಲ್ಲಿ ನಾನೀಗ ಗಾಡಿನ ಅಲ್ಲಿ ತನಕ ತೊಗೊಂಬರ್ತಾಯಿದ್ದೀನಿ. ಸೊ ಇವಾಗ ಇನ್ನು ಹೊರಡಬೇಕು. ನಾನಿನ್ನು ಹೊರಟಿಲ್ಲ, ಸರ್ವಿಸ್ ಮಾಡ್ಸೋಕ್ಕೆ ಹೋಗಬೇಕು. 565 ಕಿಲೋಮೀಟ್ರ್ ಆಗಿದೆ. ಸೊ ಇವತ್ತು ಗಾಡಿನ ಸರ್ವಿಸ್ ಮಾಡಿಸ್ಬೇಕು. ಫಸ್ಟ್ ಸರ್ವಿಸ್ ಇದು ಸ್ಕೂಟಿದ್ದು. ಸರ್ವಿಸ್ ಅಂದರೆ ಗೊತ್ತಲ್ಲ ಏನು ಮಾಡ್ತಾರೆ ಅಂಥೇಳಿ, ಆಯಿಲ್ ಚೇಂಜ್ ಮಾಡ್ತಾರೆ ಮತ್ತು ಗಾಡಿನ ವಾಶ್ ಮಾಡ್ತಾರೆ, ಅಷ್ಟೇ ಮಾಡೋದು. ಮತ್ತೇನು, ಬ್ರೇಕ್ ಒಂದು ಸ್ವಲ್ಪ ಲೂಸ್ ಇದೆ ಗಾಡಿದು. ಬ್ರೇಕ್ ಒಂದು ಸ್ವಲ್ಪ ಫ್ರಂಟ್ ಬ್ಯಾಕ್ ಬ್ರೇಕು ತಾಗ್ತಾ ಇಲ್ಲ ಸರಿಯಾಗಿ, ಅದೊಂದು ಸ್ವಲ್ಪ ಹೇಳಿ ಸರಿ ಮಾಡಿಸ್ಬೇಕು. ನೋಡಿ ಸ್ಕೂಟಿ ಇಲ್ಲಿದೆ ನೋಡಿ, ಇಲ್ಲಿ ಬೇಲಿ ಇದೆಯಲ್ಲ, ಇದನ್ನು ಕಟ್ ಮಾಡಿ, ಈ ಬೆತ್ತಂತಿ ಎಲ್ಲ ಕಟ್ ಮಾಡಿ ಇಲ್ಲೊಂದು ಗೇಟ್ ಮಾಡಬೇಕಂತ. ಗೇಟ್ ಮಾಡಿದ್ರೆ ಸೀದಾ ಮನೆ ತನಕ ತೊಗೊಂಡು ಹೋಗ್ಬೋದು. ಈಗ ಸದ್ಯಕ್ಕೆ ನನ್ನ ಗಾಡಿನ ಇಲ್ಲಿ ನಿಲ್ಲಿಸಿದ್ದೀನಿ. ಟಾರ್ಪಲ್ ತೆಗೆದೆ ನಾನು ಅದ್ರ ಮೇಲೆ ಹಾಕಿದ್ದು. ಇವಾಗ ಸರ್ವಿಸಿಗೆ ಕೊಡಬೇಕು ಗಾಡಿನ. 500 ಸಮಥಿಂಗ್ ಏನೋ ಕಿಲೋಮೀಟ್ರ್ ಆಗಿದೆ ಗಾಡಿದ್ದು. ಇಲ್ಲಿ ನಿಮಗೊಂದು ಚಾನಲ್ದು ಲೋಗೋ ಕಾಣ್ತಾ ಇರ್ಬೋದು, ಟೆಕ್ನೋ ಕನ್ನಡ ಅಂತ. ಇದು ನನ್ನ ಫಸ್ಟ್ ಚಾನಲ್. ನಾನು
ಇದರಲ್ಲಿ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ ಈ ಥರ ಸ್ಕೀಮ್ಸ್ ಏನೋ ಇದ್ದಾವೆ. ಅದರ ಅಪ್ಡೇಟೆಡ್ ನ್ಯೂಸ್ ಏನಿದೆ ಅದನ್ನು ನಾನು ಈ ಚಾನಲಲ್ಲಿ ಹಾಕ್ತಾಯಿರ್ತೀನಿ. ಯಾರಿಗಾದರೂ ಇಷ್ಟ ಇದ್ದರೆ ಚಾನಲ್ನ ಒಮ್ಮೆ ವಿಸಿಟ್ ಮಾಡಿ. ವೀಡಿಯೋಸ್ಗಳು ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಮೊನ್ನೆ ಅಷ್ಟೇ ಸ್ಟಿಕ್ಕರ್ ಹಾಕ್ಸಿದ್ದು ನಾನು. ಫ್ರೆಂಡ್ಸ್, ಇನ್ನೀಗ ಹೊರಟು ಗಾಡಿನ ಸರ್ವಿಸ್ಗೆ ತಗೊಂಡೋಗಿ ಕೊಡಬೇಕು. ನೋಡಬೇಕು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಆಯಿಲ್ ಚೇಂಜ್ ಮಾಡೋದು. ಗಾಡಿನ ಇಟ್ಟು ಮನೆಗೆ ವಾಪಸ್ ಬಂದು ಮಧ್ಯಾಹ್ನ ಮೇಲೆ ಎಲ್ಲ ಕೆಲಸ ಆದಮೇಲೆ ತರೋದಾ ಅಥವಾ ಬೇಗ ಆಗುತ್ತೆ ಅಂದರೆ ವೆಯ್ಟ್ ಮಾಡಿ ಗಾಡಿನ ತೊಗೊಂಬರೋದೋ ಗೊತ್ತಿಲ್ಲ. ನೋಡೋಣ, ಅಲ್ಲಿ ಹೋದ್ಮೇಲೆ ಏನು ಮಾಡೋದು ಅಂತ ಡಿಸೈಡ್ ಮಾಡ್ತೀನಿ. ಫೈನಲಿ ಶೋರೂಮ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಸೊ ನಾನೀಗ 11:05 ಆಯಿತು. ನಾನು ಈ ಟೈಮಲ್ಲಿ ಯಾಕೆ ಹೊರಟೆ ಅಂದರೆ, ಒಂದು ವೇಳೆ ಲೇಟ್ ಆಗುತ್ತೆ, ನಾವು ಫೋನ್ ಮಾಡ್ತೀನಿ ಆಮೇಲೆ ಬನ್ನಿ ಅಂತ ಎಲ್ಲರೂ ಹೇಳಿದರೆ ನಂಗೆ ಬಸ್ ಸಿಗಬೇಕು ರಿಟರ್ನ್ ಬರಲಿಕ್ಕೆ. ಹಾಗಾಗಿ ಈ ಟೈಮಿಗೆ ಹೋದರೆ ನನಗೊಂದು 12 ಗಂಟೆಗೆಲ್ಲ ರಿಟರ್ನ್ ಬಸ್ ಸಿಗುತ್ತೆ. ಸೊ ಆ ಬಸ್ಸಲ್ಲಿ ವಾಪಸ್ ಬರ್ಬೋದು ಅಂತ ಅಂದ್ಕೊಂಡು ನಾನೀಗ ಈ ಟೈಮಲ್ಲಿ ಹೊರಟಿದ್ದೀನಿ. ನೋಡೋಣ ಎಷ್ಟು ಕಿಲೋಮೀಟ್ರ್ ಆಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಸರ್ವಿಸ್ದು ರಿಮೈಂಡರ್ ಬೇರೆ ತೋರಿಸ್ತಾ ಇದೆ. 500 ಕಿಲೋಮೀಟ್ರ್ ಆಗುವಾಗಲೇ ಸರ್ವಿಸ್ದು ರಿಮೈಂಡರ್ ತೋರಿಸ್ತಾ ಇತ್ತು ನೋಡಿ. 551 ಕಿಲೋಮೀಟ್ರ್ ಆಯಿತು, ಸರ್ವಿಸ್ದು ರಿಮೈಂಡರ್ ತೋರಿಸ್ತಾ ಇದೆ. ಸ್ಕೂಟಿ ವಾಶ್ ಆಗ್ತಾ ಇದೆ. TVS ಅವರು ಫ್ರೀ ಸರ್ವಿಸ್ಗೆ ಇಲ್ಲೊಂದು ಸರ್ವಿಸ್ ಸ್ಟೇಷನ್ ಇದೆ, ಅದಕ್ಕೆ ಕಳಿಸಿದ್ರು. ಈಗ ನೋಡಿ, ನೀರು ತಾಗಿದ್ದು ಫುಲ್ಲು ಧೂಳು ಹಿಡ್ಕೊಂಡಿತ್ತು. ನೀರು ತಾಗಿದ್ದು ನನ್ನ ಬ್ಲೂ ಬ್ಯೂಟಿ ನೋಡಿ ಹೆಂಗೆ ಪಳಪಳ ಅಂತ ಹೊಳಿತಾ ಇದೆ. ನಾನು ಯೋಚನೆ ಮಾಡ್ತಿದ್ದೆ ಸರ್ವಿಸಿಗೆ ಹೋದಾಗ ನಂಬರ್ ಪ್ಲೇಟ್ ಸಿಗ್ಬೋದು, RC ಸಿಗ್ಬೋದು ಅಂತ. ನಂಬರ್ ಪ್ಲೇಟ್ ಸಿಕ್ತು, RC ಲೇಟ್ ಆಗುತ್ತೆ ಅಂತ ಹೇಳಿದರು. ಫೈನಲಿ ಸರ್ವಿಸ್ ಮಾಡಿಸ್ಕೊಂಡು ಬಂದೆ. ಈಗ ನಮ್ಮದು ಈ ಕಾಡು ದಾರಿಯಲ್ಲಿ ಗಾಡಿನ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ. ನನಗೆ ಖುಷಿಯಾಗಿದೆ, ನಂಬರ್ ಪ್ಲೇಟ್ ಕೂಡ ಸಿಕ್ತು. ನಾನು ನಂಬರ್ ಪ್ಲೇಟ್ ಆಗಿಲ್ವಾ ಅಂತ ಕೇಳ್ತಾ ಇದ್ದೆ. ನಂಬರ್ ಕೂಡ ಸಿಕ್ತು, ಅದೊಂದು ಖುಷಿ ಆಯಿತು. ಸರ್ವಿಸಿಗೆ ಆಯಿಲ್ ಚಾರ್ಜ್ ಅಂತೇಳಿ 450 ರುಪೀಸ್ ತಗೊಂಡ್ರು. ಅದು ಮೊಬೈಲ್ ಅಂತ ಒಂದು ಆಯಿಲ್ ಬರುತ್ತಲ್ಲ, ಮೊಬೈಲ ಅಂತ ಇದೆಯಲ್ಲ ಆಯಿಲು, ಅದು ಹಾಕಿದ್ರು ಅನಿಸುತ್ತೆ. ಸೊ 450 ರುಪೀಸು ಆಯಿಲ್ ಚಾರ್ಜ್ ಅಂತ ತಗೊಂಡ್ರು. ಹಾಗೆ ನೋಡಿ ನಂಬರ್ ಪ್ಲೇಟ್. ಸೊ ಫಸ್ಟ್ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ನಂಬರ್ ಪ್ಲೇಟ್ ಎಲ್ಲ ಆಗಿದೆ. ಫಸ್ಟ್ ಸರ್ವಿಸ್ ಮುಗಿಸ್ಕೊಂಡು ವಾಶ್ ಎಲ್ಲ ಹಾಕ್ಸ್ಕೊಂಡು ಪಳಪಳ ಅಂತ ಹೊಳಿತಾ ಇದೆ ಗಾಡಿ. ಬ್ಲೂ ಬ್ಯೂಟಿ ನಂದಿದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇದೇ ರೀತಿಯ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.